ಸೂಫಿ ಸಂತ ಬಯಾಜಿದ್ ಸಂಪೂರ್ಣ ಸ್ವಾರ್ಥ ತ್ಯಾಗದ ಬದುಕಿಗೆ ಮತ್ತೊಂದು ಹೆಸರು ಅಂತ ಹೆಸರಾಗಿತ್ತು. ಅವನು ಯಾವ ಐಹಿಕ ಅಪೇಕ್ಷೆ ಇರಲಿಲ್ಲ ಅಂತ ಜನ ಕಂಡಿದ್ರು, ನೋಡಿದ್ರು ಅವನ ಜೀವನನ. ಒಂದ್ಸಲ ಬಯಾಜಿದ್ ಹಜ್ ಯಾತ್ರೆಗೆ ಹೋಗಬೇಕು ಅಂತ ಮನಸ್ಸು ಮಾಡಿದ. ಅಂತೂ ಸಂತರು ಯಾತ್ರೆಗೆ ಹೋಗೋ ಮನಸ್ಸು ಮಾಡಿದ್ರಲ್ಲ ಅಂತ ಅವ್ರ ಶಿಷ್ಯರಿಗೆ ಸಂತೋಷ ಆಯಿತು. ಅವ್ರ ಪ್ರವಾಸಕ್ಕೆ ಅನುಕೂಲ ಮಾಡಿಕೊಡೋ ಅವಕಾಶ ತರುತ್ತಲ್ಲ ಅಂತ ಸಂಭ್ರಮ ಪಟ್ಟರು. ಕೆಲವರು ಅವನಿಗೆ ಬಟ್ಟೆ ಹೊಲಕೊಡೋ ವಿಚಾರ ಮಾಡಿದರು. ಇನ್ನು ಕೆಲವರು ಪ್ರವಾಸದಲ್ಲಿ ಅನುಕೂಲ ಆಗಲಿ ಅಂತ ಆಹಾರ ತಯಾರು ಮಾಡ್ಕೊಂಡ್ಬಂದಿದ್ರು. ಶಿಷ್ಯರಲ್ಲಿ ಕೆಲವರು ಹಣ್ಣುಗಳ ರಾಶಿಯನ್ನು ಹೊತ್ಕೊಂಡ್ಬಂದಿದ್ರು. ಅದರ ಬಯಾಜಿದ್ ಯಾವುದನ್ನು ತಗೊಳ್ಳಿಲ್ಲ. ನನಗೆ ಯಾವುದು ಬೇಡ ಬೇಡ ಅಂತ ನಿರಾಕರಿಸ್ಬಿಟ್ಟ. ಅವನು ಶ್ರೀಮಂತ ಶಿಷ್ಯ ಒಬ್ಬ ಹತ್ತಿರ ಬಂದ. ಗುರುಗಳೇ, ತಾವು ಏನೂ ತಗೋತಾ ಇಲ್ಲ, ಇದು ದೂರದ ಪ್ರವಾಸ, ಕೆಲವೊಂದು ಬಾರಿ ಏನೂ ಸಿಗೋದಿಲ್ಲ, ಅಲ್ಲಿ ಸ್ವಲ್ಪ ಹಣವನ್ನಾದರೂ ಇಟ್ಕೊಂಡಿದ್ದೀರಾ ಅಂತ ಕೇಳ್ದ. ಬಯಾಜಿದ್ ನಕ್ಕು, ಓಹೋ, ಬೇಕಾದಷ್ಟು ಹಣ ತುಂಬಿಕೊಂಡಿದ್ದೇನೆ ಅಂತ ತಾನು ಹಾಕ್ಕೊಂಡಿದ್ದ ನಿಲುವಂಗಿ ಅದರ ಜೇಬಲ್ಲಿ ಕೈ ಹಾಕಿ ₹1 ನಾಣ್ಯ ತೆಗೆದ. ಇಟ್ ಸಾಕು ನನಗೆ ಹಜ್ ಹೋಗಿ ಬರೋದಕ್ಕೆ. ಇದಕ್ಕಿಂತ ಹೆಚ್ಚಾಗಿ ನನಗೆ ಭಗವಂತನಲ್ಲಿ ನಂಬಿಕೆ ಇದೆ, ಅವನ ಕೃಪೆಯಲ್ಲಿ ನಂಬಿಕೆ ಇದೆ ಅಂದ. ಸುತ್ತ ನಿಂತಿದ್ದ ಜನ ಅದನ್ನು ನೋಡ್ತಾ ಇದ್ರು. ಶಿಷ್ಯ ಬಿಡಲಿಲ್ಲ, ಶ್ರೀಮಂತ ಶಿಷ್ಯ. ಗುರುಗಳ ₹1 ಏನಾಗ್ತದೆ, ನನ್ನ ಮಾತು ಕೇಳಿ, ದಾರಿಯಲ್ಲಿ ತೊಂದರೆ ಮಾಡ್ಕೋಬೇಡಿ ಅಂತ ತಮ್ಮ ಚೀಲ ತೆಗೆದ, ಒಂದು ಹಣದ ಗಂಟು ತೆಗೆದ. ಗುರುಗಳೇ, ಇದರಲ್ಲಿ ₹5,000 ನೀವು ಬೇಕಾದ ಹಾಗೆ ಖರ್ಚು ಮಾಡಿ, ದಾನ ಧರ್ಮ ಮಾಡ್ಬೇಕನ್ಸಿದ್ರೆ ದಯವಿಟ್ಟು ಮಾಡಿ, ನಿಮ್ಗೆ ಯಾವುದಕ್ಕೂ ಕೊರತೆ ಆಗೋದು ಬೇಡ ಅಂತ ಒತ್ತಾಯ ಮಾಡಿದ, ಪ್ರೀತಿ ತೋರಿಸ್ದ. ಆಗ ಬಯಾಜಿದ್ ಮಕ್ಕೆ ನಕ್ಕು, ನಿನಗೆ ಎಷ್ಟೊಂದು ಭ್ರಮೆ ಇದ್ದಾವಲ್ಲಪ್ಪ, ನಾನೀಗ ಬೆಳಗ್ಗೆ ಊಟ ಮಾಡಿದ್ದೇನೆ, ರಾತ್ರಿ ಊಟಕ್ಕೆ ₹1 ಸಾಕು ನನಗೆ. ನಾನು ಈ ಪ್ರವಾಸದ 1 ತಿಂಗಳು ಬದುಕಿರ್ತೇನೆ ಅಂತ ಹೆಂಗೆ ಭರವಸೆ ಕೊಡಲಿ ನಿನಗೆ? ನನಗೆ ಇವತ್ತಿನ ದಿವಸ ವ್ಯವಸ್ಥೆ ಆದರೆ ಸಾಕು, ನಾಳೆಯಿಂದ ನಾನು ಭಗವಂತ ನೋಡ್ಕೋತಾನೆ, ಚಿಂತೆ ಮಾಡಬೇಡ. ₹1 ಇದೆಯಲ್ಲ, ಸಾಯಂಕಾಲ ಊಟಕ್ಕಾಗತ್ತೆ, ರಾತ್ರಿ ಊಟಕ್ಕಾಗ್ತದೆ, ನಾಳೆ ಭಗವಂತ ನೋಡ್ಕೋತಾನೆ. ಮತ್ತು 1 ತಿಂಗಳು ನಾನು ಬದುಕಿ ಬರ್ತೀನಿ ಅಂತ ಹೇಗೆ ಭರವಸೆ ಕೊಡಲಿ? ಅವ್ನು ನೋಡ್ಕೋತಾನೆ ಎಲ್ಲಾನು ಅಂತ ಹೇಳ್ದ. ಪಾಪ ಶಿಷ್ಯ ಮುಖ ಸಣ್ಣದು ಮಾಡ್ಕೊಂಡ. ಬಯಾಜಿದ್ ಸುತ್ತಲ ನಿಂತಿದ್ರಲ್ಲ ಯಾತ್ರಿಕರು, ಅಲ್ಲೊಬ್ಬ ಫಕೀರ ನಿಂತಿದ್ದ. ಅವನ ಹರಕ ಬಟ್ಟೆ, ಹರಡಿದ ಕೂದಲು, ಅವನು ಹುಚ್ಚ ಅನ್ನೋಂಗೆ ಕಾಣ್ತಾ ಇತ್ತು. ಈ ಬಯಾಜಿದನ್ ಮಾತು ಕೇಳಿದ್ನಲ್ಲ, ಜೋರಾಗಿ ಕೈ ತಟ್ಟಿ ಘಗೈಸಿ ನಗೋಕ್ ಶುರು ಮಾಡಿದ. ಎಲ್ಲರೂ ಅವನನ್ನು ನೋಡೋಕೆ ಶುರು ಮಾಡಿದ್ರು. ಏನಿದು, ಬಯಾಜಿದ್ ಮುಂದೆ ಇಂಥ ಹುಚ್ಚುಚಾರ ನಟನೆ ಮಾಡ್ತಾನೆ ಇವನು? ಅವನು ಹೇಳ್ದ, ಬಯಾಜಿದ್, ಎಷ್ಟು ಅಹಂಕಾರ ನಿನಗೆ, ಎಷ್ಟು ಅಹಂಕಾರ ನಿನಗೆ, ನೀನು ಅಲ್ಲಾನಕ್ಕಿಂತ ದೊಡ್ಡವನಾದೆಯಲ್ಲ. ರಾತ್ರಿ ಊಟಕ್ಕೆ ₹1 ಸಾಕು ಅಂತ ಇಟ್ಕೊಂಡಿದ್ಯಲ್ಲ, ನಿನಗೆ ರಾತ್ರಿ ತನಕ ಬದುಕಿರೋ ಭರವಸೆ ಇದೆಯಾ ನಿನಗೆ? ರಾತ್ರಿ ತನಕ ಬದುಕಿರ್ತೀನಿ ನಂಬಿಕೆ ಇದೆಯಾ ನಿನಗೆ? ಅದು ಯಾರು ಕೊಟ್ಟರು ನಿನಗೆ? ಒಂದು ದಿನದ ಪೂರ್ತಿ ಬದುಕಿರೋ ಭರವಸೆ ಇರುವಂತಹ ನಿನಗೆ 1 ತಿಂಗಳಿನ ಭರವಸೆ ಯಾಕಿಲ್ಲ? ನೀನು ಸಾಯಂಕಾಲವರೆಗೂ ಸಾವನ್ನು ಗೆದ್ದು ಬಿಟ್ಟಿದ್ದಿ. ಆ ಟಿವಿ ಅಹಂಕಾರ ನೋಡಿ ನಗೆ ಬರ್ತದೆ ನನಗೆ ಅಂದ. ಮತ್ತೆ ಹೋಗಿ ಬಯಾಜಿದ್ ಹೋಗಿ ಆ ಫಕೀರನ ಕಾಲು ಮುಟ್ಟಿದ. ಆಗ ಫಕೀರ ಹೇಳಿದ, ದೇವರನ್ನು ನಂಬೋದಾದರೆ ಪೂರ್ತಿ ನಂಬು, ಸಾಯಂಕಾಲ ಊಟ ಚಿಂತೆ ಮಾಡಬೇಡ, ಮುಂದಿನ ತಾಸೇ ಗೊತ್ತಿಲ್ಲ ನಿನಗೇನಾಗ್ತದೆ ಅಂತ ಹೇಳಿ. ಅದರಿಂದ ಮುಂದಿನ ತಾಸಲ್ಲ, ಮುಂದಿನ ತಿಂಗಳೆಲ್ಲ ಮುಂದಿನ ಬದುಕು ನೋಡ್ಕೊಳ್ಳೋಕೆ ಭಗವಂತ ಇದ್ದಾನೆ, ಆಮೇಲೆ ಪೂರ್ತಿ ನಂಬಿಕೆ ಇಟ್ಟು ಹೋಗು, ₹1 ತಗೊಂಡು ಏನು ಮಾಡ್ತೀಯಾ ಅಂದ. ತಕ್ಷಣ ಬಯಾಜಿದ್ ಜೇಬ್ನಲ್ಲಿ ಕೈ ಹಾಕಿ ಆ ₹1 ನಾಣ್ಯವನ್ನು ತೆಗೆದು ದೂರ ಬಿಸಾಕ್ಬಿಟ್ಟ. ಈಗ ಅವನಿಗೆ ಅಪರಿಗ್ರಹದ ಸ್ಪಷ್ಟ ಕಲ್ಪನೆ ಬಂದಿತ್ತು. ನೋಡಿ, ಭಗವಂತನ ನಂಬಿಕೆ ಇದೆ ಅಂತೀವಲ್ಲ, ನಿಜವಾಗೂ ನಂಬಿದವರಲ್ಲ ನಾವು. ಏನೋ ಹೇಳಕ್ ಬರಲ್ಲಪ್ಪ, ದೇವ್ರೇನು ಮಾಡ್ತಾನೋ ಏನೋ, ಭಾಳ ಬ್ಯುಸಿ ಇದ್ರೆ, ಮೀಟಿಂಗಲ್ಲಿದ್ದರೆ ನೋಡ್ತಾನೆ ಇಲ್ಲೋ ಅನ್ಕೊಂಡವರೇ ನಾವೆಲ್ಲ. ನೋಡಿ, ಬಯಾಜಿನಂಥ ಅತ್ಯಂತ ತಪಸ್ವಿಗೆ, ಸಾಧಕನಿಗೆ, ಸಂತನಿಗೆ ತಾನು ಸಾವನ್ನು ಗೆದ್ದಂಥ ಅಹಂಕಾರದ ಛಾಯೆ ಕೆಲಕಾಲವಾದರೂ ಬಂದಿದ್ರೆ ಸದಾ ಸರ್ವದಾ ಚಿರಂಜೀವಿಗಳಾಗೇ ಬದುಕಬೇಕು ಅಂತ ಅಹಂಕಾರದ ಜೀವನ ನಡೆಸ್ತಿರುವ ನಮ್ಮಂಥವ್ರ ಬಗ್ಗೆ ಆಶ್ಚರ್ಯ ಆಗೋದಿಲ್ಲಲ್ಲ? ಅಲ್ಲ, ಆಶ್ಚರ್ಯ ಅನ್ಸಲ್ವ? ನಾವು ಸಾಯೋದಿಲ್ಲ ಅಂತ ಖಾತ್ರಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇದನ್ನೇ ಮಹಾಭಾರತದಲ್ಲಿ ಧರ್ಮರಾಜನಿಗೆ ಯಕ್ಷ ಕೇಳ್ತಾನೆ, ಪ್ರಪಂಚದ ಅತ್ಯಂತ ದೊಡ್ಡ ಆಶ್ಚರ್ಯ ಯಾವುದು ಅಂತ. ಹಾಗೂ ಧರ್ಮರಾಜ ಹೇಳ್ತಾನೆ, ನಮ್ಮ ಸುತ್ತಮುತ್ತಲ ದಿನವೂ ಜನ ಸಾಯೋದನ್ನು ಕಂಡ್ರೂ ಕೂಡ ನಾವು ಸಾಯ್ತೀವಿ ಅಂತ ನಂಬೋದೇ ಇಲ್ಲಲ್ಲ, ಇದೇ ಆಶ್ಚರ್ಯ ಅಲ್ವಾ?
ಬದುಕ್ತೀವಿ ಚಿರಂಜೀವಿಗಳಾಗಿ ಅಂತ ಅನ್ಕೊಂಡಿದ್ವಿ. ಆಶ್ಚರ್ಯ ಆಗತ್ತಲ್ಲ. ಬಯಾಜಿದನ ಕಥೆ ನಮಗೆ ಅರ್ಥ ಆಗಬೇಕು. ಎಷ್ಟರ ಮಟ್ಟಿಗೆ ನಾನು ಭಗವಂತನ ನಂಬಿಕೆ ಇಟ್ಕೊಂಡು ಕೂಡಬಹುದು ಅಂತ.